ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಎಂಬ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಆದರೆ ಇಂದಿನ ಆಧುನಿಕ ಪ್ರಪಂಚದಲ್ಲಿ ಒತ್ತಡಕ್ಕೋ ಅಥವಾ ಇನ್ನಾವುದೇ ರೀತಿಯ ವೈಯಕ್ತಿಕ ಕಾರಣಕ್ಕೋ, ಹಲವಾರು ಕೌಟುಂಬಿಕ ಕಲಹದ ಕಾರಣಕ್ಕೋ ಅಪ್ಪ ಅಮ್ಮ ಹಾಗೂ ಇನ್ನುಳಿದ ಕುಟುಂಬದ ವೃದ್ಧರನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡುವ ಮಕ್ಕಳ ನಡುವೆ ಇಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ವೃದ್ಧ ಜೀವಿಗಳಿಗೆ ಉಪಹಾರ ಹಾಗೂ ಅವರಿಗೆ ಅಗತ್ಯ ಮೂಲಭೂತ ವಸ್ತುಗಳನ್ನು ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಂಡು ಮಾನವೀಯತೆ ಮೆರೆದಿದ್ದಾರೆ. ಯುವ ರಾಜಕಾರಣಿ, ಸಮಾಜ ಸೇವಕರು, ಎಎಸ್ ಫ್ರೂಟ್ ಮಾಲೀಕರಾದ ಸಲ್ಮಾನ್ ಸೇಠ್ ಅವರು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಅನ್ನಪೂರ್ಣ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಉಪಹಾರದ ವ್ಯವಸ್ಥೆ, ಅಗತ್ಯ ಮೂಲಭೂತ ವಸ್ತುಗಳನ್ನು ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಮಾದರಿಯಾಗಿ ಆಚರಿಸಿಕೊಂಡಿದ್ದಾರೆ. ತಂದೆ ತಾಯಿ ಅನ್ನೋದು ಹೇಳಿದಾಗೆ ಏನೂ ಇಲ್ಲ. ಇಡೀ ಪ್ರಪಂಚಕ್ಕಿಂತ ಫಸ್ಟ್ ತಂದೆ ತಾಯಿ, ಆಮೇಲೆ ದೇವರು. ಇವರೆಲ್ಲ ದೇವರಿದ್ದಂಗೆ. ಅವ್ರ ಮಕ್ಕಳು ಏನು ಮಾಡ್ತಾರೆ ಹೇಳ್ಬೋದು. ಸೊ ಐ ಕಾಂಟ್ ಸೇ ಎನಿಥಿಂಗ್ ಮೋರ್. ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಸೆಲೆಬ್ರೇಟ್. ಹುಟ್ಟುಹಬ್ಬವನ್ನ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಳ್ಳುತ್ತಿರುವುದು ಇವರ ಸಾಮಾಜಿಕ ಸೇವೆ ಎತ್ತಿ ತೋರಿಸುತ್ತಿದೆ. ಎಲ್ಲರೂ ಹುಟ್ಟುಹಬ್ಬವನ್ನ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹಾಗೂ ಪಾರ್ಟಿ ಹಾಲ್ಗಳಲ್ಲಿ ಆಚರಣೆ ಮಾಡಿಕೊಂಡರೆ, ಇವರು ಸಮಾಜಮುಖಿಯಾಗಿ ಇನ್ನೊಬ್ಬರಿಗೆ ಮಾದರಿಯಾಗಿ ತಮ್ಮ ಹುಟ್ಟುಹಬ್ಬವನ್ನ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದು ಕಾಂಗ್ರೆಸ್ ಮುಖಂಡರಾದ ಶಹಾಬುದ್ದೀನ್ ಹೇಳಿದರು. ಇವತ್ತು ಸಲ್ಮಾನ್ ಸೇಠ್ ಅವರ ಹುಟ್ಟುಹಬ್ಬ 31ನೇ ವರ್ಷ ಪೂರೈಸಿ ಅವರು 32ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ವಯಸ್ಸಲ್ಲಿ ಅವ್ರ ಮನಸ್ಸಿನಲ್ಲಿ ಏನ್ ಬಂದಿದೆ ಅಂದ್ರೆ, ವೃದ್ಧಾಶ್ರಮದಲ್ಲಿ ನಾನು ಅನ್ನದಾನವನ್ನು ಮಾಡಿ ವೃದ್ಧರಿಗೆ ನಾನು ಅವರಿಗೆ ಊಟವನ್ನು ಬಡಿಸಿ ನನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಬಂದಿದೆ. ಅದು ಯಾರೋ ಅವ್ರಿಗೆ ಹೇಳ್ಕೊಟ್ಟಿದ್ದಲ್ಲ, ಅವ್ರ ಮನಸ್ಸಲ್ಲಿ ಬಂದಿದೆ. ಕೆಲವರು ಹುಟ್ಟುಹಬ್ಬ ಬೇರೆ ಬೇರೆ ರೆಸಾರ್ಟ್ಗಳಿಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡುವುದು, ಶಾಂಪೇನ್ ಹಾರಿಸುವುದು ಮತ್ತು ಬಿಯರ್ ಕುಡಿಯುವುದು, ಈ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಆದ್ರೆ ಸಮಾಜದಲ್ಲಿ ಇವತ್ತು ಸಲ್ಮಾನ್ ಸೇಠ್ ಮನಸ್ಸಲ್ಲಿ ಏನ್ ಬಂದಿದೆ ಅಂದ್ರೆ, ವೃದ್ಧಾಶ್ರಮಕ್ಕೆ ಹೋಗಿ ನಾನು ಮತ್ತೆ ಮುಂದಿನ ವಾರ ಅಂಧ ಮಕ್ಕಳ ಶಾಲೆಗೆ ಹೋಗ್ಬಿಟ್ಟು ಊಟ ಬಡಿಸ್ಬಿಟ್ಟು ನಾನು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಬೇಕು. ಅದು ಅರ್ಥಪೂರ್ಣವಾಗಿ ಸಮಾಜಕ್ಕೆ ತಲುಪಬೇಕು. ಅದು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಬೇಕು. ಆ ದೇವ್ರು ಮೆಚ್ಚುವಂತಹ ಕೆಲಸ ಮಾಡಬೇಕು. ಸಮಾಜದಲ್ಲಿ ಯಾರು ಮೆಚ್ಚಿನಾದ್ರೂ ಸಹ ಆ ದೇವ್ರು ಮೆಚ್ಚುವಂತಹ ಕೆಲಸ ಮಾಡಬೇಕು ಅಂತ ಇವತ್ತು ವೃದ್ಧಾಶ್ರಮದಲ್ಲಿ ಒಂದು ಕಿಟ್ ಮಾಡಿದ್ದಾರೆ. ಯುವ ವೃದ್ಧರಿಗೆ, ಏನು ಪುರುಷರಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಕಿಟ್ಟು, ಮತ್ತೆ ಏನ್ ಮಹಿಳೆಯರಿದ್ದಾರೆ ವೃದ್ಧರು ಅವರಿಗೆ ದಿನ ಬಳಕೆಗೆ ಏನ್ ಬೇಕು ಸಾಮಗ್ರಿ, ಆ ಸಾಮಗ್ರಿಯ ಒಂದು ಕಿಟ್ ಮಾಡಿಬಿಟ್ಟು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಸಹ ಒಂದು ಕಿಟ್ ಮಾಡಿದ್ದಾರೆ. ಅದನ್ನು ವಿತರಣೆ ಮಾಡಬೇಕು ಅಂತ ಮಾಡಿಬಿಟ್ಟು ಇವತ್ತು ಅನ್ನದಾನ ಮಾಡಿಬಿಟ್ಟು ಅವರು ಇವತ್ತು ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು